ನೆಕ್ಸ್ಟು ಇವತ್ತಿಗೆ ನಮ್ಮ ಸರ್ಕಾರ 3 ವರ್ಷ ಆಗಿದೆ. 3 ವರ್ಷ ನಮ್ಮ ಸರ್ಕಾರಕ್ಕೆ. ನಿನ್ನೆ ನಾನು ಹಿಂಗೆ ಗೂಗಲ್ ನೋಡ್ತಾ ಇದ್ದೆ. ಗೂಗಲಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ರೈಟ್ ಹಬ್ ಅವರು ಒಂದು ರಿಸರ್ಚ್ ಮಾಡಿದ್ದಾರೆ. ಯಾಕೆ ನಾನು ಪಕ್ಷದ ಅಧ್ಯಕ್ಷನಾಗಿ ಈ ನಮ್ಮ ಮ್ಯಾನಿಫೆಸ್ಟೋಲ್ಲಿ 5 ಗ್ಯಾರಂಟಿನ ರೂಪಿಸ್ತವನು ನಾನು ಒಬ್ಬ, ಭಾಳ ಪ್ರಮುಖವಾಗಿ ಏನೇನು ಕೊಡಬೇಕು ಅಂತೇಳಿ. ಸೊ ಅವ್ರು ಏನು ಹೇಳಿದ್ದಾರೆ, ಶೈನಿಂಗ್ ಇನ್ ದಿ ಲೈಟ್ ಇನ್ ದಿ ಡಾರ್ಕ್ನೆಸ್ ಅಂತ ಅದಕ್ಕೆ ಒಂದು ಕೋಟ್ ಮಾಡಿದ್ದಾರೆ. ಶೈನಿಂಗ್ ಎ ಲೈಟ್ ಇನ್ ದಿ ಡಾರ್ಕ್ನೆಸ್ ಅಂತ ಅಂದರೆ ಕತ್ತಲಲ್ಲಿ ಬೆಳಕನ್ನು ಕರ್ನಾಟಕ ಮಾಡೆಲ್ ಬ್ರಿಡ್ಜಸ್ ಎಕನಾಮಿಕ್ ಡಿವೈಡ್ಸ್ ಆ್ಯಂಡ್ ಅಡ್ವಾನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅಂತೇಳಿ ಅವರು ಅದಕ್ಕೆ ಕೊಟ್ಟಿದ್ದಾರೆ. ಇಡೀ ನಮ್ಮ ಕಾರ್ಯಕ್ರಮ ಈ ಸರ್ಕಾರದ 3 ವರ್ಷದ ಸಾಧನೆ ಇಡೀ ದೇಶಕ್ಕೆ ಒಂದು ಮಾದರಿ. ಈಗ ನಾವು ಬಿಡಿ, ಈಗ ನಾನು ತಮಿಳುನಾಡು ಬಿಡಿ, ಇಲ್ಲ ಕೇರಳದ ಬಿಟ್ಬಿಡಿ, ಮಹಾರಾಷ್ಟ್ರ ಇಲ್ಲ ಬೇರೆ ರಾಜ್ಯಗಳು, ಹರಿಯಾಣ, ಮಧ್ಯಪ್ರದೇಶ್, ಬಿಹಾರ್, ಎಲ್ಲೆಲ್ಲಿ BJP ಗೌರ್ಮೆಂಟ್ ಇತ್ತು, ಯಾರು ಕ್ರಿಟಿಸೈಸ್ ಮಾಡ್ತಿದ್ರು ಅವರೆಲ್ಲ ನಮ್ಮ ಮಾಡೆಲ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ. ಅಕ್ಸೆಪ್ಟ್ ಮಾಡಿ ನಮ್ಕಿನ್ನ ಮುಂಚಿತವಾಗಿ ದುಡ್ಡು ಕೊಡಕ್ಕೆ ಹೋದ್ರು. ನಮ್ಕಿನ್ನ ಮುಂಚಿತವಾಗಿ ಅವರು ದುಡ್ಡನ್ನ ರಿಲೀಸ್ ಮಾಡಿದ್ದಾರೆ. ಕೆಲವರು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಕೆಲವು ಇಂಪ್ಲಿಮೆಂಟ್ ಒಟ್ಟೊಳಗೆ ಎಲೆಕ್ಷನ್ ಗೆಲ್ಲಕ್ಕೆ ನಮ್ಮ ಮಾಡೆಲನ್ನು ಅವರು ಉಪಯೋಗಿಸ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಅವ್ರಿಗೂ ಕೂಡ ನಮ್ಮನ್ನು ಫಾಲೋ ಮಾಡ್ತಾ ಇರೋದಕ್ಕೆ ಮೊದಲಿಂದ ಕೂಡ ಕಾಂಗ್ರೆಸ್ ಏನೇನು ಮಾಡ್ತದೆ ಅದನ್ನು ಫಾಲೋ ಮಾಡ್ಕೊಂಡೇ ಬಂದಿದ್ದಾರೆ. ಕಾಂಗ್ರೆಸ್ ಯಾವ್ದಾದ್ರು ಒಂದು ಸ್ಕೀಮ್ ತಂತು ಅಂದರೆ ಅವ್ರು ಯಾವ ಸ್ಕೀಮ್ ತರೋಕ್ಕಾಗಿಲ್ಲ, ನಮ್ಮ ಸ್ಕೀಮ್ನೆಲ್ಲ ಕೂಡ ಮಾಡಿದ್ದಾರೆ. ನಾವು ಪ್ರತಿ ಹಂತದಲ್ಲೂ ಕೂಡ ಇದನ್ನು ನಾವು ಜನರ ಪರವಾಗಿ ನಿಲ್ಲಂಥ ಒಂದು ತೀರ್ಮಾನಗಳನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಸೊ ಇದಿದೆ. ಈಗಾಗಲೇ ತಮ್ಗೆ ಗೊತ್ತಿದೆ, ಈಗಾಗಲೇ ಬರೀ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಈಗಾಗಲೇ ಸುಮಾರು 1,34,00,000 ಕುಟುಂಬಗಳಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ 1,30,00,000 ರೂಪಾಯಿ ಹೋಗಿದೆ, ಅವ್ರಿಗೆಲ್ಲ ಕೂಡ ರೂಪಾಯಿ ಈಗಾಗಲೇ ಇಲ್ಲಿ ತಲುಪಿದೆ. ಸೊ ನಮ್ಮ ಸಾಧನೆ ನಮಗೆ ತೃಪ್ತಿ ತಂದಿದೆ, ನಾವು ಮಾಡೋಂಥ ಸಾಧನೆ ತೃಪ್ತಿ ತಂದಿದೆ. ಸೊ ಗೃಹಲಕ್ಷ್ಮಿಗೆ 1,24,00,000 ಮಹಿಳೆಯರಿಗೆ ಸುಮಾರು 69 ಕೋಟಿ ರೂಪಾಯಿ ಅಷ್ಟು ಹಣ, 69,000 ಕೋಟಿ ರೂಪಾಯಿ ಅಷ್ಟು ತಲುಪಿದೆ. ಗೃಹ ಜ್ಯೋತಿಗೆ ಬೆಳಕನ್ನು ಕೊಡೋಕ್ಕೆ ಏನು ಈ ಬಲ್ಪ್ ದುಡ್ಡಿತ್ತಲ್ಲ, 26 ಕೋಟಿ ರೂಪಾಯಿ, 26,000 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಹೆಣ್ಮಕ್ಳು ರಸ್ತೆಗೆ ಪ್ರಯಾಣಕ್ಕೆ KSRTCಗೆ, BMTCಗೆ ಒಟ್ಟು 18,943 ಅಂದರೆ ಹೆಚ್ಚು ಕಮ್ಮಿ 19,000 ಕೋಟಿ ರೂಪಾಯಿ ಅಷ್ಟು ಶಕ್ತಿ ಯೋಜನೆ ಕೊಟ್ಟಿದ್ದೀವಿ. ಅನ್ನಭಾಗ್ಯಕ್ಕೆ ಸುಮಾರು 12,000 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಯುವ ನಿಧಿಗೆ 950 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಇದನ್ನು ಮಾಡಿದ್ದೇವೆ. ಒಳ ಮೀಸಲಾತಿ ಬಗ್ಗೆ ಮಾತು ಕೊಟ್ಟಿದ್ದು, ಅದನ್ನು ಕೂಡ 35 ವರ್ಷದಿಂದ ಇದ್ದಂಥ ಈ ಒಂದು ಹೋರಾಟ, ಆ ಹೋರಾಟಕ್ಕೆ ಕೊನೆ ಮಾಡಿ ಅವರಿಗೆಲ್ಲ ಕೂಡ ಒಂದು ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದು, ನೀವು ಕೊಟ್ಟಿದ್ದೇವೆ. ಸೊ ಹಂಗೆ ಇವತ್ತು ನಾವು ಏನೆಲ್ಲ ಮಾತನ್ನು ಕೊಟ್ಟಿದ್ದೋ, ವಿಶೇಷವಾಗಿ ಬಹುಶಃ ಹಾಸ್ಪಿಟ್ಲ್ಗಳನ್ನ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜಸ್ನ ಕೊಡಬೇಕು ಅಂತ ಪ್ರತಿ ಜಿಲ್ಲೆಯಲ್ಲಿದ್ದೋ 2 ಜಿಲ್ಲೆ ಬಿಟ್ಟರೆ ಇನ್ನೆಲ್ಲ ಕವರ್ ಮಾಡಿಬಿಟ್ಟಿದ್ದೀವಿ. ನಮ್ದೇನೋ ಒಂದು ಪಾಲಿಸಿ ಎವ್ರಿ ಡಿಸ್ಟಿಕ್ಗೆ ಒಂದು ಹಾಸ್ಪಿಟಲ್ ಕಂಪಲ್ಸರಿ ಇರಬೇಕು ಅಂತಿತ್ತು, ಅದನ್ನು ಮಾಡಿದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.